ಹಾಯ್ ಸ್ನೇಹಿತರೆ, ನಮಸ್ಕಾರ. ನಿಮ್ಮ ಹತ್ತಿರ ಜಾಬ್ ಕಾರ್ಡ್ ಇದ್ದರೆ ದಯವಿಟ್ಟು ಗಮನವಿಟ್ಟು ಕೇಳಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಜಾಬ್ ಕಾರ್ಡ್ನಲ್ಲಿ NMR ಕೆಲಸ ಮಾಡಿಸಲು KYCಯನ್ನು ಕಡ್ಡಾಯವಾಗಿ ಮಾಡಿಸಬೇಕಾಗಿರುತ್ತದೆ ಸ್ನೇಹಿತರೆ. ಒಂದು ವೇಳೆ ಜಾಬ್ ಕಾರ್ಡ್ಗೆ KYC ಮಾಡಿಸಲು ಆನ್ಲೈನ್ನಲ್ಲಿ ಆಪ್ಷನ್ ಇದೆಯಾ? ಇದ್ದರೆ ಹೇಗೆ ಮಾಡಿಸುವುದು? ಒಂದು ವೇಳೆ ಆನ್ಲೈನ್ನಲ್ಲಿ ಇಲ್ಲ KYC ಮಾಡಿಸಲು ಅಂದರೆ ಎಲ್ಲಿ ಹೋಗಿಬಿಟ್ಟು ನೀವು KYCಯನ್ನು ಮಾಡಿಸ್ಕೊಳ್ಬೇಕು ನಿಮ್ಮ ಒಂದು ಜಾಬ್ ಕಾರ್ಡಿಗೆ. ಹಾಗೆ KYC ಮಾಡಿಸಲು ಕೊನೆಯ ದಿನಾಂಕ ಏನು? KYC ಮಾಡಿಸಲು ಬೇಕಾಗುವ ಅಗತ್ಯ ದಾಖಲಾತಿಗಳು ಏನು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದುವರೆಗೂ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಪಡ್ಕೊಳ್ಬಹುದಾಗಿದೆ ಸ್ನೇಹಿತರೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ನಾನು ನಿಮ್ಮ ಪೂಜಾರಿ ಶಿವರಾಜ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಎಲ್ಲ ಸಕ್ರಿಯ ಉದ್ಯೋಗ ಚೀಟಿ ಅಂದರೆ ಜಾಬ್ ಕಾರ್ಡ್ ಹೊಂದಿರುವಂತಹ ಎಲ್ಲ ಸದಸ್ಯರಿಗೆ KYCಯನ್ನು ಮಾಡಿಸುವುದು ಕಡ್ಡಾಯವಾಗಿ ಇದೆ ಅಂತ ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಒಂದು ವೇಳೆ ನೀವು ನಿಮ್ಮ ಒಂದು ಜಾಬ್ ಕಾರ್ಡ್ಗೆ KYC ಮಾಡಿಸದಿದ್ದರೆ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೀವು ಒಂದು ವೇಳೆ ನಿಮ್ಮ ಒಂದು ಜಾಬ್ ಕಾರ್ಡ್ಗೆ KYC ಮಾಡಿಸದೇ ಇದ್ದಂತಹ ಜಾಬ್ ಕಾರ್ಡ್ ಏನಿರುತ್ತಲ್ಲ ಅವುಗಳು ನಿಷ್ಕ್ರಿಯವಾಗಿರುತ್ತದೆ. ಹಾಗೆ ಇದರಿಂದಾಗಿ ಫಲಾನುಭವಿಗಳಿಗೆ ಯಾವುದೇ ರೀತಿಯಾದ ಸೌಲಭ್ಯಗಳು ಸಿಗುವುದಿಲ್ಲ. ಓಕೆನಾ. ನೆಕ್ಸ್ಟು KYCಯನ್ನು ಯಾರು ಮಾಡಿಸ್ಬೇಕು ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ. ಈಗ ಯೋಜನೆಯಡಿಯಲ್ಲಿ ಈಗಾಗಲೇ ನೋಂದಾಯಿಸಿಕೊಂಡಿರುವಂತಹ ಎಲ್ಲ ಉದ್ಯೋಗ ಚೀಟಿಯಲ್ಲಿರುವಂತಹ ಕುಟುಂಬದ ಎಲ್ಲ ಸದಸ್ಯರು, ಅಂದರೆ ಒಂದು ಜಾಬ್ ಕಾರ್ಡಲ್ಲಿ ಎಷ್ಟು ಜನರು ಇರ್ತಾರೋ ಅಷ್ಟು ಜನನು KYCಯನ್ನು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ನಿಮ್ಮ ಒಂದು ಜಾಬ್ ಕಾರ್ಡ್ಗೆ KYCಯನ್ನು ಮಾಡಿಸುವುದು ಯಾವ ರೀತಿ ಅಂತ ತಿಳಿದುಕೊಳ್ಳೋಣ. ನಿಮ್ಮ ಒಂದು ಜಾಬ್ ಕಾರ್ಡ್ಗೆ KYCಯನ್ನು ಮಾಡಿಸುವುದಕ್ಕಾಗಿ ನಿಮ್ಮ ಒಂದು ಹತ್ತಿರದ ಪಂಚಾಯಿತಿಗೆ ಹೋಗಿ ಅಲ್ಲಿನ ಅಧಿಕಾರಿಗಳನ್ನು ಕೇಳಿ ನಿಮಗೆ KYCಯನ್ನು ಮಾಡ್ಕೊಳ್ತಾರೆ. ಅಥವಾ ನಿಮ್ಮ ಒಂದು ಊರಿನಲ್ಲಿ ಅಂದರೆ ಸಪೋಸು ನಿಮ್ಮ ಒಂದು NMR ಜಾಬಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿರ್ತೀರಲ್ಲ, ಅಲ್ಲಿ ಒಬ್ಬರು ಮೇಟಿಗಳಂತ ಇರ್ತಾರಲ್ಲ, ಸೊ ಅವರನ್ನು ನೀವು ಭೇಟಿ ಮಾಡಿ. ಅವರ ಹತ್ರ ಲಾಗಿನ್ನು ಮತ್ತು ಪಾಸ್ವರ್ಡ್ ಇರುತ್ತೆ. ಅವರ ಒಂದು ಮೊಬೈಲಲ್ಲಿ ನಿಮ್ಮ ಒಂದು ಫೇಸ್ ಅಥೆಂಟಿಫಿಕೇಷನ್ ಮೂಲಕ KYCಯನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಯಾವುದೇ ರೀತಿಯಾಗಿ ಶುಲ್ಕ ಇರೋದಲ್ಲ, ಫ್ರೀಯಾಗಿ ಮಾಡಿಕೊಡ್ತಾರೆ. ಓಕೆನಾ. ಸೊ ನಿಮ್ಮ ಒಂದು ಜಾಬ್ ಕಾರ್ಡ್ಗೆ KYCಯನ್ನು ಮಾಡಿಸ್ಬೇಕಾದ್ರೆ ಯಾವ ದಾಖಲಾತಿಗಳು ಒಯ್ಯಬೇಕು ಅಂತಂದರೆ ಜಸ್ಟ್ ನಿಮ್ಮ ಒಂದು ಜಾಬ್ ಕಾರ್ಡ್ನ ತೆಗೆದುಕೊಂಡ್ರೆ ಹೋದರೆ ಸಾಕು ಸ್ನೇಹಿತರೆ. ಓಕೆನಾ. ಅಥವಾ ನಿಮ್ಮ ಒಂದು ಜಾಬ್ ಕಾರ್ಡ್ ನಂಬರ್ ಗೊತ್ತಿದ್ದರೆ ಸಾಕು. ಯಾವುದೇ ರೀತಿಯಾಗಿ ಜಾಬ್ ಕಾರ್ಡೇ ಒಯ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಜಸ್ಟ್ ಜಾಬ್ ಕಾರ್ಡ್ ನಂಬರ್ನ ಹೇಳಿದರೆ ಸಾಕು. ಅವರು ಅಲ್ಲಿ ಎಂಟ್ರಿ ಮಾಡಿಬಿಟ್ಟು ಅದರಲ್ಲಿ ನಿಮ್ಮ ಒಂದು ಲೀಸ್ಟ್ ಬಂದುಬಿಡುತ್ತೆ. ಆ ಲೀಸ್ಟಲ್ಲಿ ನಿಮ್ಮ ಹೆಸರನ್ನ ಸೆಲೆಕ್ಟ್ ಮಾಡಿಕೊಂಡು ಫೇಸ್ ಅಂದರೆ ನಿಮ್ಮ ಒಂದು ಮುಖಚಿತ್ರವನ್ನು ನೋಡಿಕೊಂಡು KYCಯನ್ನು ಮಾಡ್ಕೊಳ್ತಾರೆ ಆ್ಯಪಲ್ಲಿ. ಓಕೆನಾ. ಜಾಬ್ ಕಾರ್ಡ್ಗೆ KYCಯನ್ನು ಮಾಡಿಸೋದಕ್ಕಾಗಿ ಕೊನೆ ದಿನಾಂಕವನ್ನು 30ನೇ ತಾರೀಕು ಅಕ್ಟೋಬರ್ ತಿಂಗಳು 2025 ಕೊನೆ ದಿನಾಂಕ ಆಗಿರುತ್ತೆ. ಸೊ ನೀವೇನಾದರೂ ಇದುವರೆಗೂ ನಿಮ್ಮ ಒಂದು ಜಾಬ್ ಕಾರ್ಡ್ಗೆ KYCಯನ್ನು ಮಾಡಿಸಿಲ್ಲ ಅಂದರೆ ನಿಮ್ಮ ಒಂದು ಹತ್ತಿರದ ಪಂಚಾಯಿತಿಗೆ ಹೋಗಿಬಿಟ್ಟು ಅಥವಾ ನಿಮ್ಮ ಒಂದು ಮೇಟಿಗಳು ಯಾರಿರ್ತಾರಲ್ಲ ಅವ್ರನ್ನ ಭೇಟಿ ಮಾಡಿಬಿಟ್ಟು KYCಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ಈಗ ಇಲ್ಲಿ ನಿಮಗೆ ಗೊಂದಲ ಇರ್ಬೋದು, ಒಂದು ಜಾಬ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೆ, ಸೊ ಅಷ್ಟು ಜನನೂ ಕೂಡ ನೀವು ಜಾಬ್ ಕಾರ್ಡಿಗೆ KYCಯನ್ನು ಮಾಡಿಸೋದಕ್ಕಾಗಿ ನೀವು ಪಂಚಾಯತಿಗೆ ಅಥವಾ ಮೇಟಿಗಳನ್ನು ಭೇಟಿ ಮಾಡಬೇಕಾಗತ್ತೆ. ಓಕೆನಾ. ಸೊ ಒಬ್ಬರು ಮಾಡಿಸಿದ್ರೆ ಆಯ್ತಾ ಅಂತ ತಿಳ್ಕೊಬೇಡಿ, ಎಲ್ಲರೂ ಕಂಪಲ್ಸರಿಯಾಗಿ ಮಾಡಿಸ್ಕೊಳ್ಬೇಕಾಗತ್ತೆ. ಓಕೆನಾ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಎಲ್ಲ ಗ್ರಾಮಸ್ಥರಿಗೆ ತಿಳಿಸಿ. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.